ನಿಮ್ಮ ಜೊತೆನೂ ಹಿಂಗೆ ಆಕತ್ತೇನ್ರಿ? ಒಮ್ಮೊಮ್ಮೆ ಅಡ್ಗೆ ಮಾಡಕ್ಕೆ ಬೇಜಾರಾಗ್ಬಿಡ್ತೈತಿ. ಆದ್ರೆ ದಿನ ದಿನ ಹೊರಗಿನ ತಂದು ತಿನ್ಬೇಕಂದ್ರೆ ದುಡ್ಡು ಮತ್ತು ಹೆಲ್ತ್ ಎರಡು ಹಾಳು. ಆ ಸಿಚುವೇಶನ್ ಒಳಗೆ ಈ ಒನ್ ಪಾಟ್ ರೆಸಿಪಿ ನೀವು ಟ್ರೈ ಮಾಡ್ಬೋದು. ಅದ್ಭುತ ರುಚಿ ಆಕತಿ. ಇದನ್ನು ತಯಾರ್ಸಕ್ಕೆ ಜಾಸ್ತಿ ಪಾತ್ರೆ ಬೇಕಾಗಂಗಿಲ್ಲ, ಜಾಸ್ತಿ ಟೈಮ್ ಬೇಕಾಗಂಗಿಲ್ಲ ಮತ್ತು ಜಾಸ್ತಿ ಇಂಗ್ರೀಡಿಯೆಂಟ್ಸ್ನೂ ಬೇಕಾಗಂಗಿಲ್ಲ. ನಾನು ಆಗಾಗ ಇದನ್ನು ಮಾಡಿರ್ತೀನಿ. ನಮ್ಮ ಮನ್ಯಾಗಂತರೂ ಎಲ್ಲರಿಗೂ ಇದು ಭಾಳ ಸೇರ್ತೈತಿ. ಇದನ್ನು ಹೆಂಗೆ ಮಾಡೋದು ಅಂತ ನಿಮಗೂ ತೋರಿಸ್ಕೊಡ್ತೀನಿ ಬರ್ರಿ. ಮುಂಚೆ ಅಕ್ಕಿ ನೆನೆಸಿಡೋಣ. ಈ ರೀತಿ ಅಳತಿ ಮಾಡಿ ತಗೊಂಡ್ರೆ ಈಸಿ ಆಕತಿ. ಮನೆಯಾಗಿರೋ ಯಾವ್ದಾರು ಒಂದು ಬಟ್ಲ ಅಥವಾ ಕಪ್ನಿಂದ ಪದಾರ್ಥ ಅಳತಿ ಮಾಡ್ರಿ. ನಾನಿಲ್ಲಿ 1 ಕಪ್ನಷ್ಟು ಅಕ್ಕಿ ತಗೊಳಕತ್ತೀನಿ. ಅಕ್ಕಿ ನೀವು ಯಾವುದಾದ್ರೂ ತಗೋಬಹುದು. ನಾನಿಲ್ಲಿ ಸೋನಾ ಮಸೂರಿ ಅಕ್ಕಿ ತಗೊಳಕತ್ತೀನಿ. ಇದ್ರಾಗನ ಅರ್ಧ ಕಪ್ ಅಳತಿಯಿಂದ ಅರ್ಧ ಕಪ್ನಷ್ಟು ತೊಗರಿ ಬೇಳೆ ಹಾಕ್ರಿ. ಈಗ ಈ ಎರಡನ್ನೂ ನಾವು ಕ್ಲೀನಾಗಿ ತೊಳೆದು ತಗೋಬೇಕು. ನೀರು ಹಾಕಿ ಇವನ್ನ ಒಂದು 2 ರಿಂದ 3 ಸತಿ ಚಂದಾಗ ತೊಳೆದು ತಗೋರಿ. ಅಕ್ಕಿ ಮುಂಚೆ ನೋಡಿ ತಗೋರಿ, ಅದ್ರಾಗ ಕಸ ಕಡ್ಡಿ ಏನಾರು ಇದ್ರೆ ತೆಗೆದು ಆಮ್ಯಾಗ ಈ ರೀತಿ ತೊಳಿರಿ. ಇದಕ್ಕೆ ಧೂಳು ಅಂಟಿರೋ ಸಾಧ್ಯತೆ ಇರ್ತೈತಿ. ಬ್ಯಾಳಿ ಮತ್ತು ಅಕ್ಕಿಗೆ ಅಂಟಿರೋ ಎಲ್ಲ ಧೂಳು ಕ್ಲೀನ್ ಆಗೋವರೆಗೂ ಇದನ್ನು ಈ ರೀತಿ ಒಂದು 2 ರಿಂದ 3 ಸತಿ ಚಂದಾಗ ತೊಳೆದು ತಗೊಳ್ಳೋಣ. ಈಗ ಇವನ್ನ ನಾವು ನೆನೆಸಿ ಇಡಬೇಕು. ಇವು ಮುನ್ಗೋ ಅಷ್ಟು ನೀರು ಹಾಕಿ ಇವನ್ನ ನೆನೆಸಿ ಇಡೋಣ. ಬಹಳ ಹೊತ್ತೇನಿಲ್ಲ. ಇದಕ್ಕೆ ನಾವು ಉಳ್ಳಾಗಡ್ಡಿ ಮತ್ತು ಟೊಮ್ಯಾಟೊ ಕಟ್ ಮಾಡ್ಕೊಂಡು ತಗೊಳ್ಳೋವರೆಗೂ ಇವು ನೆನಿಲಿ. ನಮ್ಗೆ ಇಲ್ಲಿ ಹುಣಸೆ ಹಣ್ಣು ಬೇಕಾಕತ್ತಿ. ಒಂದು ಸಣ್ಣ ನಿಂಬೆ ಹಣ್ಣಿನ ಗಾತ್ರದ ಹುಣಸೆ ಹಣ್ಣು ನೆನೆಸಿ ಇಡ್ರಿ. ಇವೆಲ್ಲ ನೆನಿಲಿ. ಅಲ್ಲಿವರೆಗೂ ನಾವು ಉಳ್ಳಾಗಡ್ಡಿ ಟೊಮ್ಯಾಟೊ ಕಟ್ ಮಾಡ್ಕೊಂಡು ತಗೊಳ್ಳೋಣ. ನಾನಿಲ್ಲಿ 2 ಉಳ್ಳಾಗಡ್ಡಿ, 2 ಮೆಣಸಿನ್ಕಾಯಿ ಮತ್ತು 2 ಮೀಡಿಯಮ್ ಸೈಜ್ ಟೊಮ್ಯಾಟೊ ತಗೊಳಕತ್ತೀನಿ. ಇವನ್ನ ರಫ್ಲಿ ಚಾಪ್ ಮಾಡ್ಕೊಂಡು ತಗೊಳ್ಳೋಣ. ಟೊಮ್ಯಾಟೊ ಹಿಂಗೆ 4 ದೊಡ್ಡ ದೊಡ್ಡ ಹೋಳು ಮಾಡಿರಿ. ಸೊ ಇದಕ್ಕೆ ಇಷ್ಟ ತರಕಾರಿ ಬೇಕಾಕತ್ತಿ. ಜಾಸ್ತಿ ತರಕಾರಿ ಏನೂ ಬೇಕಾಗಂಗಿಲ್ಲ. ಈ ರೀತಿ ಇವನ್ನ ಕಟ್ ಮಾಡ್ಕೊಂಡು ತಗೊಂಡ್ಮ್ಯಾಗ ಈಗ ಒಗ್ಗರಣೆ ರೆಡಿ ಮಾಡ್ಕೋಬೇಕು. ನಾನು ಇದನ್ನು ಈ ಅಗಾರೋ ಎಲೆಕ್ಟ್ರಿಕ್ ರೈಸ್ ಕುಕ್ಕರ್ ಒಳಗೆ ತಯಾರ್ಸಕತ್ತೀನಿ. ನೀವು ನಾರ್ಮಲ್ ಕುಕ್ಕರ್ ಒಳಗೆ ತಯಾರಿಸಿದ್ರೂ ಇದೇ ಪ್ರೊಸೀಜರ್ ಫಾಲೋ ಮಾಡಿರಿ. ಒಗ್ಗರಣೆಗೆ 2 ದೊಡ್ಡ ಚಮಚೆಯಷ್ಟು ಎಣ್ಣೆ ಮತ್ತು 1 ಚಮಚೆಯಷ್ಟು ತುಪ್ಪ ಹಾಕಿ ಇವನ್ನ ಬಿಸಿ ಮಾಡ್ಕೊಂಡು ತಗೊಳ್ಳೋಣ. ಇದು ಬಿಸಿ ಆದ್ಮ್ಯಾಗ ಇದ್ರಾಗ ಅರ್ಧ ಚಮಚೆಯಷ್ಟು ಸಾಸಿವೆ ಮತ್ತು ಅರ್ಧ ಚಮಚೆಯಷ್ಟು ಜೀರಿಗೆ ಹಾಕಿ ಇವನ್ನ ಎಣ್ಣೆಯಾಗ ಫ್ರೈ ಮಾಡ್ಕೊಂಡು ತಗೊಳ್ಳೋಣ. ನೀವು ಬೇಕಂದ್ರೆ ಬರೀ ಎಣ್ಣೆ ಅಥವಾ ಬರೀ ತುಪ್ಪ ಹಾಕಿನೂ ಇದನ್ನು ತಯಾರಿಸ್ಬಹುದು. ಅದರ 2 ಕಾಂಬಿನೇಷನ್ ರುಚಿ ಅನ್ನಿಸ್ತೈತಿ. ಅದಕ್ಕೆ ನಾನಿಲ್ಲಿ 2 ಹಾಕಕತ್ತೀನಿ. ಸಾಸಿವೆ ಜೀರಿಗೆ ಚಟಪಟ ಅಂದ್ಮ್ಯಾಗ ಇದ್ರಾಗ 2 ಒಣಮೆಣಸಿನ್ಕಾಯಿ ಮುರಿದು ಹಾಕ್ರಿ. 1/4 ಚಮಚ ಹಿಂಗ್ ಮತ್ತು ಕರಿಬೇವು ಹಾಕಿ ಇವನ್ನ ಫ್ರೈ ಮಾಡ್ಕೊಂಡು ತಗೋರಿ. ಒಣಮೆಣಸಿನ್ಕಾಯಿ ಮತ್ತು ಕರಿಬೇವು ಹಾಕೋದ್ರಿಂದ ಇದಕ್ಕೆ ಭಾಳ ಮಸ್ತ್ ಫ್ಲೇವರ್ ಬರ್ತೈತಿ. ಇವು ಚಂದಾಗ ಫ್ರೈ ಆದ್ಮ್ಯಾಗ ಈಗ ಇದ್ರಾಗ ಒಂದು 10 ರಿಂದ 12 ಕರಿಮೆಣಸಿನಕಾಳು ಮತ್ತು 1 ಬೆಳ್ಳುಳ್ಳಿ ಸುಲಿದು ಹಾಕ್ರಿ. ಇವನು ಫ್ರೈ ಮಾಡ್ಕೊಂಡು ತಗೊಳ್ಳೋಣ. ಒಂದು 10 ರಿಂದ 15 ಸೆಕೆಂಡ್ ಅಷ್ಟೇ ಈ ರೀತಿ ಕೈ ಆಡಿಸ್ತಾನ ಇವನ್ನ ಎಣ್ಣೆಗೆ ಹುರಿದು ತಗೋರಿ. ಇವು ಫ್ರೈ ಆದ್ಮ್ಯಾಗ ನಾವು ಹೆಚ್ಚಿಟ್ಟಿದ್ವಿ ನೋಡ್ರಿ ಮೆಣಸಿನ್ಕಾಯಿ, ಅವನ್ನ ಹಾಕ್ರಿ. ಇವನ್ನ ಒಂದು ಅರ್ಧ ನಿಮಿಷ ಎಣ್ಣೆಗೆ ಫ್ರೈ ಮಾಡಿರಿ. ಇವು ಮೆತ್ತಗಾಗಿ ಮ್ಯಾಗಿನ ಸೈಡ್ ಒಂದು ಸ್ವಲ್ಪ ಬೆಳ್ಳಗೆ ಹಾಕವು ನೋಡ್ರಿ. ಅಲ್ಲಿವರೆಗೂ ಇವನ್ನ ಫ್ರೈ ಮಾಡಿದ ನಂತರ ಈಗ ಇದ್ರಾಗ ನಾವು ಹೆಚ್ಚಿಟ್ಟಿದ್ವಿ ನೋಡ್ರಿ ಉಳ್ಳಾಗಡ್ಡಿ, ಅವನ್ನ ಹಾಕ್ರಿ. ಉಳ್ಳಾಗಡ್ಡಿ ಬಿಡಿ ಬಿಡಿ ಆಗಿ ಇದರ ಹಸಿ ವಾಸನೆ ಹೋಗಿ ಒಂದು ಸ್ವಲ್ಪ ಮೆತ್ತಗೆ ಹಾಕವು ನೋಡ್ರಿ. ಅಲ್ಲಿವರೆಗೂ ಇವನ್ನ ನಾವು ಫ್ರೈ ಮಾಡಬೇಕು. ಈ ರೀತಿ ಇವನ್ನ ಫ್ರೈ ಮಾಡೋಕೆ ಒಂದು 4 ರಿಂದ 5 ನಿಮಿಷ ಬೇಕಾಕತ್ತಿ ನೋಡ್ರಿ. ಉಳ್ಳಾಗಡ್ಡಿ ಈ ರೀತಿ ಬಿಡಿ ಬಿಡಿ ಆಗಬೇಕು. ಈಗ ಇದ್ರಾಗ ಟೊಮ್ಯಾಟೊ ಹಾಕೋಣ. ಟೊಮ್ಯಾಟೊ ಮೆತ್ತಗೆ ಆಗೋವರೆಗೂ ಇವನ್ನ ನಾವು ಬೇಯಿಸಾಕತ್ತೇವಿ. ಹಿಂಗೆ ಇವನ್ನ ಕಲಿಸ್ಕೊಂಡ್ಮ್ಯಾಗ ಈಗ ಮುಚ್ಚಳ ಮುಚ್ಚಿ ಇವನ್ನ ಒಂದು ಅರ್ಧದಿಂದ 1 ನಿಮಿಷ ಉಗಿ ಮ್ಯಾಗ ಬೇಯಿಸಿ ತಗೋರಿ. ಅದರಿಂದ ಉಳ್ಳಾಗಡ್ಡಿ ಇರಲಿ ಅಥವಾ ಟೊಮ್ಯಾಟೊ ಚಂದಾಗ ಬೆಂದು ಇನ್ನೂ ಮೆತ್ತಗೆ ಹಾಕವು. ಅರ್ಧ ನಿಮಿಷ ಆದ್ಮ್ಯಾಗ ನೀವಿಲ್ಲಿ ನೋಡಾಕತ್ತಿರ್ಬೋದು ನೋಡ್ರಿ, ಟೊಮ್ಯಾಟೊ ಪೂರ್ತಿ ಬೆಂದು ಮೆತ್ತಗಾಗೈತಿ. ಈ ರೀತಿ ಟೊಮ್ಯಾಟೊ ಮತ್ತು ಉಳ್ಳಾಗಡ್ಡಿನ ಮೆತ್ತಗೆ ಆಗೋವರೆಗೂ ಬೇಯಿಸಿದ್ಮ್ಯಾಗ ಈಗ ಇದ್ರಾಗ ಡ್ರೈ ಮಸಾಲೆ ಹಾಕೋಣ. ಅರ್ಧ ಚಮಚ ಅರಿಶಿನ, 1 ಚಮಚೆಯಷ್ಟು ಅಚ್ಚ ಖಾರದ ಪುಡಿ ಅಥವಾ ಖಾರಕ್ಕೆ ಎಷ್ಟು ಬೇಕದನ್ನು ನೋಡಿಕೊಂಡು ಖಾರದ ಪುಡಿ ಸೇರಿಸ್ರಿ. 1 ಚಮಚ ಧನಿಯಾ ಪುಡಿ, 1 ಚಮಚ ರಸಂ ಮಸಾಲ. ಇದು ಅವೈಲೇಬಲ್ ಇಲ್ಲ ಅಂದರೆ ಸಾಂಬಾರ್ ಪೌಡರ್ ಇರ್ತೈತೆ ನೋಡ್ರಿ, ಅದನ್ನು ಹಾಕ್ಬಹುದು. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಇವನ್ನೆಲ್ಲ ಕಲಿಸ್ಕೊಂಡು ತಗೊಳ್ಳೋಣ. ನಾವು ಹಾಕಿದ ಎಲ್ಲ ಮಸಾಲೆ ಈ ಒಗ್ಗರಣೆ ಒಳಗೆ ಚಂದಾಗ ಮಿಕ್ಸ್ ಮಾಡ್ಕೊಂಡ್ಮ್ಯಾಗ ಈಗ ಮುಚ್ಚಳ ಮುಚ್ಚಿ ಲೋ ಫ್ಲೇಮ್ನ್ಯಾಗ ಇದನ್ನು ಒಂದು 2 ನಿಮಿಷ ಉಗಿ ಮ್ಯಾಗ ಬೇಯಿಸ್ರಿ. ಈ ಕಡೆ ನೋಡ್ರಿ ನಾವು ನೆನೆಸಿಟ್ಟಿರೋ ಅಕ್ಕಿ ಮತ್ತು ಬ್ಯಾಳಿ ಚಂದಾಗ ನೆಂದವು. ಇಷ್ಟು ನೆನೆದ್ರೆ ಸಾಕು. ಇದ್ರಾಗಿ ನೀರು ಬಸ್ತು ತಗೊಳ್ಳೋಣ. ಈ ಕಡೆ ನೋಡ್ರಿ ನಮ್ಮ ಒಗ್ಗರಣೆನೂ ಚಂದಾಗ ಬೆಂದೈತಿ. ಈ ರೀತಿ ಇದು ಎಡ್ಜಸ್ಗೆ ಎಣ್ಣೆ ಬಿಡಬೇಕು.
ಬಸ್ತು ತಗೊಂಡಿರೋ ಅಕ್ಕಿ ಮತ್ತು ಬ್ಯಾಳಿ ಇದ್ರಾಗ ಹಾಕಿ ಚಂದಾಗ ಕಲಿಸ್ಕೊಂಡು ತಗೋರಿ. ನಾವು ಎಷ್ಟು ಅಕ್ಕಿ ಮತ್ತು ಬ್ಯಾಳಿ ತೊಗೊಂಡಿರ್ತೀವಿ ನೋಡ್ರಿ, ಅದರ ಟೋಟಲ್ 4 ಪಟ್ನಷ್ಟು ನೀರು ಹಾಕಬೇಕು. ನಾವಿಲ್ಲಿ 1.5 ಕಪ್ನಷ್ಟು ಅಂದ್ರೆ 1 ಕಪ್ನಷ್ಟು ಅಕ್ಕಿ ಮತ್ತು ಅರ್ಧ ಕಪ್ನಷ್ಟು ಬ್ಯಾಳಿ ತೊಗೊಂಡೇವಿ. ಅದ್ರ ಪ್ರಕಾರ 4 ಪಟ್ ಅಂದ್ರೆ 6 ಕಪ್ನಷ್ಟು ನೀರು ಹಾಕಬೇಕಾಕತಿ. ನಾವು ಯಾವ ಕಪ್ನಿಂದ ಅಕ್ಕಿ ಅಳತಿ ಮಾಡಿ ತೊಗೊಂಡಿದ್ವಿ ನೋಡ್ರಿ, ಅದ ಕಪ್ನಿಂದ ನೀರು ಹಾಕ್ರಿ. ಇದನ್ನ ಕಲಸಿ ಮುಚ್ಚಿ ಇದನ್ನ ಈಗ ವೈಟ್ ರೈಸ್ ಮೋಡಿಗೆ ಸೆಟ್ ಮಾಡಿ ಇಡೋಣ. ಇದು ಟೈಮ್ನು ತೋರಿಸ್ತೈತೆ ನೋಡ್ರಿ. ಇದು ರೆಡಿ ಆಗಕ್ಕೆ 25 ನಿಮಿಷ ಬೇಕು. 25 ನಿಮಿಷ ಆದ್ಮ್ಯಾಗ ಇದು ತಾನಾಗ್ಲೇ ಆಫ್ ಆಗಿ ಕೀಪ್ ವಾರ್ಮ್ ಮೋಡಿಗೆ ಹೋಗತಿ. ನೋಡ್ರಿ, ಇಲ್ಲಿ ನಮ್ಮ ರಸಮ್ ರೈಸ್ ರೆಡಿ ಐತಿ. ಇದು ಈ ರೀತಿ ತೆಳ್ಳಗನ ಇರಬೇಕು. ಇದನ್ನ ಸೌಟ್ನಿಂದ ಕಲಿಸ್ತಾ ಬಿಸಿ ಇರುವಾಗನ ಈ ರೀತಿ ಒಂದ್ ಸ್ವಲ್ಪ ಮ್ಯಾಶ್ ಮಾಡ್ಕೊಂಡು ತಗೋರಿ. ನಾವೇನು ನೆನೆಸಿಟ್ಟಿದ್ವಿ ನೋಡ್ರಿ ಹುಣಸೆ ಹಣ್ಣು, ಅದನ್ನ ಕಿವುಚಿ ಅದರ ರಸ ಈ ರೀತಿ ಸೋಸಿ ಹಾಕ್ರಿ. ಮ್ಯಾಗ ಕೊತ್ತಂಬರಿ ಹಾಕಿ ಇದನ್ನ ಚಂದಗ ಕಲಿಸ್ಕೊಂಡು ತಗೋರಿ. ಸಖತ್ ಖಾರ ಲೈಟ್ ಆಗಿ ಹುಳಿ ಫ್ಲೇವರ್ನಿಂದ ತುಂಬಿರುವಂಥ ಈ ಅದ್ಭುತ ರುಚಿ ರಸಮ್ ರೈಸ್ ತಿನ್ನಾಕ ರೆಡಿ ಐತಿ. ನೋಡಿದ್ರಲ್ಲ, ಇದನ್ನ ತಯಾರಿಸೋದು ಎಷ್ಟು ಈಸಿ ಐತಂತ. ಸೊ ಇನ್ಮ್ಯಾಗ ನಿಮ್ಗೆ ಅಡ್ಗೆ ಮಾಡಕ್ಕೆ ಬೇಜಾರಾದಾಗ ಈ ರಸಮ್ ರೈಸ್ ಮಾಡ್ಕೊಂಡು ತಿನ್ರಿ, ಭಾರಿ ಮಸ್ತ್ ಆಕತಿ. ನಾನು ಇದನ್ನು ಹಪ್ಪಳದ ಜೊತೆ ಸರ್ವ್ ಮಾಡಾಕತ್ತೀನಿ. ಬಾಯಾಗ ನೀರು ತರಿಸುವಂಥ ಈ ಬಿಸಿ ಬಿಸಿ ರಸಮ್ ರೈಸ್ ಜೊತೆಗೆ ತಿನ್ನಕ್ಕೆ ಹಪ್ಪಳ ಇದ್ರೆ ಆಹಾ ಏನು ರುಚಿ ಅಂತೀರಿ. ಇದನ್ನು ನೀವು ಒಂದ್ಸತಿ ಮಾಡ್ಕೊಂಡು ತಿನ್ರಿ ಅಂದ್ರನ ಗೊತ್ತಾಕತಿ. ಸೊ ಇವತ್ತಿನ ಈ ರಸಮ್ ರೈಸ್ ರೆಸಿಪಿ ನಿಮ್ಗೆ ಹೆಂಗೆ ಅನ್ನಿಸ್ತು ಕಮೆಂಟ್ನಾಗ ತಿಳಿಸ್ರಿ. ವಿಡಿಯೋ ಚಲೋ ಅನ್ಸಿದ್ರೆ ಸ್ವಲ್ಪರ ಯೂಸ್ಫುಲ್ ಅಂತ ಅನ್ಸಿದ್ರೆ ಲೈಕ್ ಮಾಡ್ರಿ. ನಿಮ್ಮ ಫ್ರೆಂಡ್ಸ್ ಹಂಗೆ ಫ್ಯಾಮ್ಲಿ ಜೊತೆ ವಿಡಿಯೋನ ಶೇರ್ ಮಾಡಿ ಪ್ರೋತ್ಸಾಹಿಸಿ. ಭೇಟಿ ಆಗೋಣಂತ ಇದೇ ಥರದ ಮತ್ತೊಂದು ಹೊಸ ರುಚಿಯಾಗಿರೋ ಟೇಸ್ಟಿ ಈಸಿ ಇನೋವೇಟಿವ್ ರೆಸಿಪಿ ಜೊತೆಗೆ. ಅಲ್ಲಿವರೆಗೂ ನಕ್ಕೊಂತಿರ್ರಿ, ತಿನ್ಕೊಂತಿರ್ರಿ, ಖುಷಿಯಾಗಿರ್ರಿ.